ಆಷಾಢ ಮಾಸದ ದೇವಶನಿ ಏಕಾದಶಿಯಂದು ವಿಷ್ಣುವು ಯೋಗನಿದ್ರೆ ಎಂದು ಕರೆಯಲ್ಪಡುವ 4 ತಿಂಗಳ ಕಾಲ ವಿಶ್ರಾಂತಿಗಾಗಿ ನಿದ್ರೆಗೆ ಜಾರುತ್ತಾನೆ. ಶಾಸ್ತ್ರಗಳ ಪ್ರಕಾರ ವಿಷ್ಣು ತನ್ನ ವಾಮನ ಅವತಾರದಲ್ಲಿ ದಯಾಳು ರಾಕ್ಷಸ ರಾಜ ಬಲಿಯಿಂದ 3 ಲೋಕಗಳನ್ನು ಮರಳಿ ಪಡೆದ ನಂತರ ಬಲಿ ಭಗವಂತನನ್ನು ತನ್ನ ಅರಮನೆಯಾದ ಪಾತಾಳ ಲೋಕದಲ್ಲಿ ವಾಸಿಸಲು ವಿನಂತಿಸಿದನು. ಬಲಿಯ ಈ ಕೋರಿಕೆಯನ್ನು ಗೌರವಿಸಿ ವಿಷ್ಣುವು ಅಲ್ಲಿ 4 ತಿಂಗಳುಗಳ ಕಾಲ ವಾಸಿಸುತ್ತಾನೆ. ಈ 4 ತಿಂಗಳುಗಳಲ್ಲಿ ವಿಶ್ವದ ನಿರ್ವಹಣೆಯನ್ನು ಶಿವ ಹಾಗೂ ಇತರ ದೇವತೆಗಳು ತಾತ್ಕಾಲಿಕವಾಗಿ ನೋಡಿಕೊಳ್ಳುತ್ತಾರೆ. ಆಷಾಢ ಮಾಸವು ಭಾರೀ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಪ್ರಯಾಣ ಕಷ್ಟಕರವಾಗುತ್ತದೆ. ಕೃಷಿ ಹೊಲಗಳು ನೀರಿನಿಂದ ತುಂಬಿಕೊಳ್ಳುತ್ತವೆ ಹಾಗೂ ಪ್ರಾಣಿಗಳು ಆಶ್ರಯವನ್ನು ಹುಡುಕುತ್ತವೆ. ಸಂರಕ್ಷಣಾಧಿಪತಿಯಾದ ವಿಷ್ಣುವು ಯೋಗನಿದ್ರೆಯಲ್ಲಿರುವುದರಿಂದ ಚಾತುರ್ಮಾಸದ ಅವಧಿಯಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ ಮುಂತಾದ ಪ್ರಮುಖ ಮಂಗಳ ಕಾರ್ಯಗಳನ್ನು ನಡೆಸುವುದಿಲ್ಲ. ಈ ಸಮಯದಲ್ಲಿ ಋಷಿಗಳು ಮತ್ತು ಆಧ್ಯಾತ್ಮಿಕ ಸಾಧಕರು ತಮ್ಮ ನಿರಂತರ ಸಂಚಾರವನ್ನು ನಿಲ್ಲಿಸಿ ಪ್ರಾರ್ಥನೆ, ಉಪವಾಸ ಮತ್ತು ಅಧ್ಯಯನಕ್ಕಾಗಿ ಒಂದೇ ಸ್ಥಳದಲ್ಲಿ ವಾಸಿಸುತ್ತಾರೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪ್ರಬೋಧಿನಿ ದೇವೋತ್ಥಾನ ಏಕಾದಶಿಯಂದು ವಿಷ್ಣುವು ತನ್ನ 4 ತಿಂಗಳ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಅದರ ನಂತರ ತುಳಸಿ ವಿವಾಹವನ್ನು ಆಚರಿಸುವ ಮೂಲಕ ಮಂಗಳ ಕಾರ್ಯಗಳು ಪುನರಾರಂಭಗೊಳ್ಳುತ್ತವೆ.